ಕುಂಭಮೇಳ ಈ ಬಾರಿ 144 ವರ್ಷದಲ್ಲೇ ಒಂದು ವಿಶೇಷ ಹಬ್ಬವಾಗಿತ್ತು. ಇನ್ನು ಈ ಧಾರ್ಮಿಕ ಸಭೆಯಲ್ಲಿ ಸಾವಿರಾರು ಕೋಟ್ಯಾಂತರ ಜನ ಭಾಗಿಯಾಗಿದ್ದರು. ಆದರೆ ಇವತ್ತು ಯಾರು ಎಣಿಸಿದಂತಹ ಒಂದು ಘಟನೆ ನಡೆದು ಹೋಯಿತು. ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಭೆ ಮಹಾಕುಂಭಮೇಳದಲ್ಲಿ ಒಂದು ಮಹಾ ದುರಂತವೇ ಘಟಿಸಿ ಹೋಯಿತು. ಈವರೆಗೆ 30 ಜನ ಸಾವನ್ನಪ್ಪಿದ್ದಾರೆ, 60ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಬೆಳಗಿನ ಜಾವ 1:30ಕ್ಕೆ ಕಾಲ್ತುಳಿತ ಸಂಭವಿಸುತ್ತೆ. ಇನ್ನೂ ಕೂಡ ಮುಸುಕಿನ ಸಂದರ್ಭ ಅದು. ಕಾಲ್ತುಳಿತದಲ್ಲಿ ಈವರೆಗೆ 30 ಜನ ಸಾವನ್ನಪ್ಪಿದ್ದಾರೆ, 60 ಮಂದಿಗೆ ಗಾಯವಾಗಿದೆ. 25 ಮೃತದೇಹಗಳನ್ನು ಈವರೆಗೆ ಗುರುತು ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು 36 ಜನ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಯಾವಾಗ ಈ ಕಾಲ್ತುಳಿತ ಆಯಿತು ಅಂತ ಗೊತ್ತಾಯಿತು, ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿ ಬಂದಂತಹ ಆಂಬ್ಯುಲೆನ್ಸ್ ಹಾಗೂ ವೈದ್ಯಕೀಯ ಸೇವೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಟ್ಟರೂ ಕೂಡ ಅನೇಕರು ಉಳಿಲೇ ಇಲ್ಲ. ಇನ್ನು ಚಿಕಿತ್ಸೆ ಮತ್ತೆ ಮುಂದುವರಿತಾ ಇದೆ. ಕಾಲ್ತುಳಿತ ದುರಂತದ ಬಗ್ಗೆ ಪ್ರಯಾಗ್ರಾಜ್ನ DIG ಗೌರವ್ ಕೃಷ್ಣ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪವಿತ್ರ ಸ್ನಾನಕ್ಕಾಗಿ ಕೋಟಿ ಜನ ಆಗಮಿಸಿದರು. ಅಧಿಕೃತ ಮಾಹಿತಿಗಳ ಪ್ರಕಾರವಾಗಿ ನಾವು ನೋಡಿದಾಗ 8ರಿಂದ 10 ಕೋಟಿ ಜನ ಇವತ್ತು ಒಂದೇ ದಿನ ಸ್ನಾನಕ್ಕೆ ಆಗಮಿಸಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುಣ್ಯ ಸ್ನಾನಕ್ಕೆ ಬೆಳಗಿನ ಜಾವ ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಒಮ್ಮೆನೇ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಒಮ್ಮೆನೇ ಬಂದಿದ್ದರಿಂದಾಗಿ ಅಲ್ಲಿ ಗಲಿಬಿಲಿ ಉಂಟಾಗುತ್ತೆ. ಅಂದರೆ ಮುಂದುಗಡೆ ಹೋಗ್ತಾ ಇರುವಂಥವರು ಏಕಾಏಕಿ ನೋಡ್ತಾ ಇದ್ದಂತೆ ಹಿಂದಕ್ಕೆ ಧಾವಿಸಿ ಬರ್ತಾರೆ. ಅವರು ಹಿಂದುಗಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ನೂಕು ನುಗ್ಗಲು, ಎಲ್ಲಿ ನೋಡಿದ್ರು ಜನವೋ ಜನ, ಎಲ್ಲೂ ಕಾಲಿಡೋದಕ್ಕೆ ಜಾಗವೇ ಇಲ್ಲದಂತಹ ಒಂದು ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಸಹಜವಾಗಿ ಜನರಲ್ಲಿ ಗೊಂದಲ ಉಂಟಾಗುತ್ತೆ. ಈ ಗೊಂದಲದಿಂದಾಗಿ ಹಿಂದುಗಡೆ ಇದ್ದವರು ಎಲ್ಲೂ ಹೋಗೋದಕ್ಕೆ ಜಾಗ ಸಿಗದೆ ಒಂದು ಕ್ಷಣ ಗೊಂದಲ ಉಂಟಾಗುತ್ತೆ. ಎಲ್ಲರೂ ಕೂಡ ಓಡಾಡೋದಕ್ಕೆ ಆರಂಭ ಆಗ್ತಾರೆ. ಕಾಲ್ತುಳಿತ ಸಂಭವಿಸಿ ಹೋಗುತ್ತೆ. ಒಂದೇ ಸಮಯದಲ್ಲಿ ಲಕ್ಷಾಂತರ ಜನ ಸ್ನಾನಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಈ ಕಾಲ್ತುಳಿತ ಸಂಭವಿಸುತ್ತೆ. ಒಬ್ಬರ ಮೇಲೆ ಒಬ್ಬರಂತೆ ಬಿದ್ದು ಉಸಿರುಗಟ್ಟಿ ಸ್ಥಳದಲ್ಲೇ ಅನೇಕರು ಸಾವನ್ನಪ್ಪಿದ್ದಾರೆ. 100 ಮಂದಿಗೆ ಗಾಯಗಳಾಗಿದೆ. ಇದುವರೆಗೂ ಸಾವಿನ ಅಧಿಕೃತ ಸಂಖ್ಯೆಯನ್ನು ಉತ್ತರ ಪ್ರದೇಶದ ಸರ್ಕಾರ ಕೊಟ್ಟಿಲ್ಲ. ಉತ್ತರ ಪ್ರದೇಶದ ಸರ್ಕಾರ ಅಧಿಕೃತವಾಗಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೊಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಅಧಿಕೃತವಾಗಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಮಾಹಿತಿ ಕೊಡೋದಕ್ಕಾಗಿಲ್ಲ. ಇನ್ನೂ ನಾವು ಹುಡುಕಾಡ್ತಾ ಇದ್ದೀವಿ, ಗುರುತು ಪತ್ತೆ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇನ್ನು ದಿಢೀರನೇ ಉಂಟಾದಂತಹ ಈ ನೂಕು ನುಗ್ಗಲು ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡುವಂತಾಯಿತು. ಒಬ್ಬರ ಮೇಲೆ ಒಬ್ಬರು ಬಿದ್ದರು. ಆದರೂ ಕೂಡ ರಕ್ಷಣಾ ಅಧಿಕಾರಿಗಳು, ಸಿಬ್ಬಂದಿಗಳು ತಕ್ಷಣವೇ ಅವರನ್ನು ತಡೆಯೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಯಾಕಂದರೆ ಮೌನಿ ಅಮಾವಾಸ್ಯೆ ಅಂತ ನಾವು ನೋಡಿದಾಗ ಕಳೆದ ಬಾರಿ ಅಂದರೆ 2019ರಲ್ಲಿ ಏನೋ ಕುಂಭಮೇಳ ಆಗಿತ್ತು. ಆ ಸಂದರ್ಭದಲ್ಲಿ ಇದೇ ಒಂದು ಮೌನಿ ಅಮಾವಾಸ್ಯೆಯ ದಿನ ಎಷ್ಟು ಜನ ಬಂದಿದ್ದರು, ಏನು ಎತ್ತ ಎಲ್ಲವೂ ಕೂಡ ಸರ್ಕಾರದ ಹತ್ರ ದಾಖಲೆಗಳಿತ್ತು. ಈ ಬಾರಿ ಒಂದೇ ದಿನದಲ್ಲಿ ಸರಿಸುಮಾರು 12ರಿಂದ 15 ಕೋಟಿ ಜನ ಬರ್ತಾರೆ ಅನ್ನೋ ಮಾಹಿತಿಗಳಿತ್ತು. ಮತ್ತೊಂದೆಡೆ ಒಂದೇ ಒಂದು ದಿನದಲ್ಲಿ 8ರಿಂದ 10 ಕೋಟಿ ಜನ ಪುಣ್ಯ ಸ್ನಾನಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಕೂಡ ಇತ್ತು. ಆದರೂ ಕೂಡ ರಕ್ಷಣಾ ಇಲಾಖೆ ಅದೇ ರೀತಿಯಾಗಿ ಸರ್ಕಾರ ಸರಿಯಾದಂತಹ ಒಂದು ಕಾರ್ಯಗಳನ್ನು ಮಾಡಿರಲಿಲ್ವಾ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರಲಿಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಇನ್ನು ರಕ್ಷಣಾ ಸಿಬ್ಬಂದಿಗಳು ಶವಗಳ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೂ ಕೂಡ ಸೇರಿಸಿದ್ರು. ಕೋಟಿ ಭಕ್ತರು ಕಿಕ್ಕಿರಿದು ಪ್ರಯಾಗ್ರಾಜ್ನಲ್ಲಿ ತುಂಬಿದ್ರಿಂದಾಗಿ ಕಿಲೋಮೀಟರ್ ಗಟ್ಟಲೆ, ಕೆಲವು ಅಧಿಕೃತ ಮಾಹಿತಿಗಳು ಸಿಗ್ತಾ ಇರುವ ಪ್ರಕಾರ 15 ಕಿಲೋಮೀಟರ್, ಸರಿಸುಮಾರು 15ರಿಂದ 20 ಕಿಲೋಮೀಟರ್ವರೆಗೆ ಜನ ಇದ್ದರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಒಂದೇ ಒಂದು ದಿನ 8ರಿಂದ 10 ಕೋಟಿ ಜನ ಆಗಮಿಸಿದ್ರಿಂದಾಗಿ ಇಂತಹದ್ದೊಂದು ಘಟನೆ ಸಂಭವಿಸಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇದೆ. आराम से बेटा आराम से